ಅಕ್ರಮ ಸಂಬಂಧಕ್ಕೆ ಬೇಸತ್ತು ನವ ವಿವಾಹಿತೆ ಆತ್ಮಹತ್ಯೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗುಡಿಬಂಡೆ ತಾಲೂಕಿನ ಕೊಂಡವಲಹಳ್ಳಿ ಗ್ರಾಮದಲ್ಲಿ ನವ ವಿವಾಹಿತೆಯೊಬ್ಬಳು ಮನೆಯಲ್ಲಿ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ದಾರುಣ ಘಟನೆ ನಡೆದಿದೆ. ಮೃತಪಟ್ಟವರು ಕೆಎಸ್ ಜಯಶ್ರೀ 25 ವರ್ಷ ವಯಸ್ಸು. ಕೇವಲ 6 ತಿಂಗಳ ಹಿಂದೆ ಶಿಡ್ಲಘಟ್ಟ ತಾಲೂಕಿನ ಕೊಂಡಪ್ಪಗಾರಹಳ್ಳಿ ಗ್ರಾಮದ ವಾಸಿಯಾದ ಚಂದ್ರಶೇಖರ್ ಎಂಬಾತನೊಂದಿಗೆ ವಿವಾಹವಾಗಿದ್ದರು. ಮಾಹಿತಿಯ ಪ್ರಕಾರ ಪತಿ ಚಂದ್ರಶೇಖರ್ ಬೇರೆ ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದನೆಂಬ ಶಂಕೆಯಿಂದ ಜಯಶ್ರೀ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಎಂಬುದು ತಿಳಿದು ಬಂದಿದೆ. ಆತ್ಮಹತ್ಯೆಗೂ ಮುನ್ನ ಜಯಶ್ರೀ ತನ್ನ ಫೇಸ್ಬುಕ್ ಖಾತೆಯಲ್ಲಿ ಡೆತ್ ನೋಟ್ ಬರೆದು ಪ್ರಕಟಿಸಿದ್ದಾಳೆ. ಅದರಲ್ಲಿ ಪತಿಯ ಕಿರುಕುಳ ಹಾಗೂ ಅಕ್ರಮ ಸಂಬಂಧವೇ ಆತ್ಮಹತ್ಯೆಗೆ ಕಾರಣವೆಂದು ಉಲ್ಲೇಖಿಸಲಾಗಿದೆ. ಕೊಂಡವಲಹಳ್ಳಿ ಗ್ರಾಮಸ್ಥರು ಪಟ್ಟು ಹಿಡಿದು ಪತಿ ಚಂದ್ರಶೇಖರ್ ಅವರನ್ನ ಬಂಧಿಸುವವರೆಗೂ ಶವ ಸಂಸ್ಕಾರ ನಡೆಸಲು ಅವಕಾಶ ನೀಡುವುದಿಲ್ಲ ಎಂಬ ಹಠದಿಂದ ಕೊಂಡವಲಹಳ್ಳಿ ಗ್ರಾಮದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಗಿದೆ. ಘಟನಾ ಸ್ಥಳಕ್ಕೆ ಗುಡಿಬಂಡೆ ಪೊಲೀಸ್ ಠಾಣೆಯ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊಂಡವಲಹಳ್ಳಿ ಗ್ರಾಮದಲ್ಲಿ ಈ ಘಟನೆ ಬಳಿಕ ಮುಡುಗಟ್ಟಿದ ನೀರವ ಮೌನ ಆವರಿಸಿದೆ. ಜೈನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಗುಡಿಬಂಡೆ. ತಿರುಗಿ ಯಾವಾಗ ಓದ್ಲೋ ಏನೋ ಸ್ವಾಮಿ, ನಮ್ಗೆ ಗೊತ್ತಿಲ್ಲ. ಅಷ್ಟೇ ನಮ್ಮ ಚಿಕ್ಕ ಮಗಳು ಬೇಗ ಎದ್ದು ನೋಡ್ಕೊಂಡ್ಲು. ರೂಮ್ ಎಲ್ಲ ನೋಡಿದ್ವಿ, ಹಾಲೆಲ್ಲ ನೋಡಿದ್ವಿ. ಏನು ಕಿರ್ಚಿಲ್ಲ ಸ್ವಾಮಿ, ಏನು ಇಲ್ಲ, ಅಂಥದ್ದೆಲ್ಲ ಏನಿಲ್ಲ. ಅವ್ರ ಸೈಡು ಆ ಥರ ಮಾಡ್ಕೊಂಡಿದ್ದಾರೆ ಅಷ್ಟೇ ಸ್ವಾಮಿ. ಅಷ್ಟೇನು ಸುಟ್ಟಿಲ್ಲ, ಏನು ಆಗಿಲ್ಲ ಸ್ವಾಮಿ. ಆಗ ಹೊಗೆ ವಾಸನೆಗೆ ಭಯ ಸುತ್ತಕೊಂಡು ಅವಳಿಗೆ ಏನು ಗೊತ್ತಾಗ್ದಿರ ಹಂಗೇನೆ ಇದು ಮಾಡ್ಕೊಂಡಿದ್ರು. ಚಿಲ್ಕ ಹಾಕೊಂಡಿದ್ಲಲ್ಲ, ನಮ್ಮ ಚಿಕ್ಕ ಮಗಳು ಹೋಗಿ ಬಾಗಿಲು ತಳ್ಳಿದಾಳೆ. ಅವಾಗ ನೋಡ್ಕೊಂಡ್ವಿ ಪಕ್ಕದ ಮನೆ ಎಲ್ಲ ಕಿರ್ಚ್ಕೊಂಡು ಹೇಳ್ಕೊಂಡ್ರು ಅಷ್ಟೇ. ಇವರು ಡ್ಯೂಟಿಗೆ ಹೋಗಿದ್ರು, ಇವರು ಫೋನ್ ಮಾಡಿದ್ವಿ, ಬಂದಿದ್ರು ಎಲ್ಲರೂ, ಊರೆಲ್ಲ ಜನಗಳೆಲ್ಲ ಬಂದಿದ್ರು. ಎಷ್ಟು ವಯಸ್ಸು? 25-26 ವರ್ಷ ಸ್ವಾಮಿ. ಮದುವೆ ವಯಸ್ಸೇ. ನಮ್ಮ ಹೆಸರು ನಾರಾಯಣ ಸ್ವಾಮಿ. ನಮ್ಮದು ಕೊಂಡವಲಹಳ್ಳಿ ಗ್ರಾಮ. ಈ ಕೊಂಡವಲಹಳ್ಳಿ ಗ್ರಾಮ ಇದೊಂದು ಚಿಕ್ಕ ಗ್ರಾಮ, ತುಂಬ ಸಂತೋಷಕರವಾದಂಥ ಸಂಸಾರಗಳಿರುವ ಗ್ರಾಮ, ಎಲ್ಲ ರೈತ ಮಕ್ಕಳಿರುವ ಗ್ರಾಮ. ಇದರಲ್ಲಿ ಒಂದು ಬ್ರಾಹ್ಮಣರ ಒಂದು ಮನೆ ಇತ್ತು. ಆ ಬ್ರಾಹ್ಮಣರು ಯಾವುದೇ ಒಂದು ಸಂಶಯವಿಲ್ಲದೆ ಎಲ್ಲರಲ್ಲಿ ಹೊಂದಾಣಿಕೆಯಿಂದ ಸಂಸಾರ ಮಾಡ್ತಾಯಿದ್ರು. ನಮ್ಮ ಶ್ರೀಧರ್ ಅಂತ ಅವ್ರಿಗೆ 2 ಹೆಣ್ಮಕ್ಳಿದ್ರು. ಆ ಹೆಣ್ಮಕ್ಳಲ್ಲಿ ದೊಡ್ಡ ಎಮ್ಮನು BCom ಓದ್ಕೊಂಡು ಇಲ್ಲೇ ಗುಡಿಬಂಡೆಯಲ್ಲಿ ಶ್ರೀಕರ್ ಸ್ಕೂಲಲ್ಲಿ ಸುಮಾರು 2-3 ವರ್ಷ ಕೆಲಸನೂ ಮಾಡವ್ರೆ. ಒಳ್ಳೆಯ ಹೆಸರು ತಗೊಂಡವ್ರೆ. ಮತ್ತು ಇಲ್ಲಿ ರಾತ್ರಿ ಶಾಲೆ ಮಾಡ್ತಾಯಿದ್ರು, ಅದ್ರೂ ಒಳ್ಳೆಯ ಹೆಸರು ತಗೊಂಡವ್ರೆ. ಗ್ರಾಮದಲ್ಲಿ ಒಳ್ಳೆ ಚೆನ್ನಾಗಿದ್ರು. ಅವ್ರಿಗೆ ಒಂದು 6 ತಿಂಗಳ ಹಿಂದೆ ತುಂಬ ಸಂತೋಷವಾಗಿ ಮದುವೆ ಆಯಿತು. ಮದುವೆ ಆದಮೇಲೆ ಅವರು ಗಂಡನ ಮನೆಯಲ್ಲಿ ವಾಸ ಇದ್ದರು. ಇದ್ದಕ್ಕಿದ್ದಂಗೆ ಏನು ಸಮಸ್ಯೆ ಅಂತ ನಮಗೂ ಗೊತ್ತಾಗ್ತಾ ಇಲ್ಲ. ಒಂದು 3 ದಿವಸದ ಹಿಂದೆ ಮನೆಗೆ ಬಂದವ್ರೆ. ರಾತ್ರಿ ಅವರು ಸೂಸೈಡ್ ಮಾಡ್ಕೊಂಡವ್ರೆ, ಬೆಂಕಿ ಹಚ್ಕೊಂಡು ಬಾತ್ರೂಮ್ಗೆ ಹೋಗಿ, ಯಾರಿಗೂ ಗೊತ್ತಿಲ್ಲದೆ ಮಾಡ್ಕೊಂಡವ್ರೆ. ಇವಾಗ ನಮಗೆ ಗೊತ್ತಾಗ್ತಾ ಇದೆ, ಅವರ ಗಂಡನ ಒಂದು ಕಿರುಕುಳ, ಗಂಡನ ಒಂದು ಬೇರೆ ವ್ಯಾಮೋಹದಿಂದ ಇವರಿಗೆ ಸಂಶಯ ಆಗಿ ಇವರು ಹೇಳಿಕೊಳ್ಳಕ್ಕಾಗದೇ ಇರುವಂಥ ಸಮಸ್ಯೆಯಲ್ಲಿ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ನಮ್ಮ ಗ್ರಾಮದ ಪರವಾಗಿ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಇಮ್ಮಿಡಿಯೇಟ್ ಆಗಿ ಅವನ ಗಂಡ ಬರಬೇಕು, ಅವನ ಅರೆಸ್ಟ್ ಮಾಡಬೇಕು. ಅದ್ರ ತನಕ ನಾವು ಯಾವುದೇ ಒಂದು ಪ್ರೋಸೆಸ್ಗೂ ಅವಕಾಶ ಕೊಡೋಣ. ಇಷ್ಟು ನಮ್ಮ ಗ್ರಾಮದ ಬೇಡಿಕೆಯಾಗಿದೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ. ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BPT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ. ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂಗನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾ. ಸದಾನಂದ ಪತ್ರಿ 9019078988.